ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಕಳೆದ ಒಂದು ವಾರದಿಂದ ಸ್ವಲ್ಪ ಬ್ಯುಸಿ ಇದ್ದಂಥ ಕಾರಣ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ನಾನು ನಿಮ್ಮೊಂದಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ VP ಚಾನೆಲ್ನಲ್ಲಿ ಮಂಗಳವಾರ ಒಂದು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ಮಾಕ್ ಟೆಸ್ಟ್ ಅನ್ನ ಕೊಟ್ಟಿದ್ವಿ. ಇವತ್ತು ಆ ಒಂದು ಮಾಕ್ ಟೆಸ್ಟ್ ನ ಎಕ್ಸ್ಪ್ಲನೇಷನ್ ವಿಡಿಯೋನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ವೇಳೆ ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನ ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಟೆಲಿಗ್ರಾಮ್ ನಲ್ಲಿ ಹೋಗಿ ಸರ್ಚ್ ಮಾಡಿ VP ಚಾನಲ್ ಅಂತ ನಿಮ್ಗೆ ಸಿಗುತ್ತೆ. ನೀವಲ್ಲಿ ಬಂದು ಜಾಯಿನ್ ಆಗಬಹುದಾಗಿದೆ. ಬನ್ನಿ ನೋಡೋಣ ಯಾವ ರೀತಿಯಾದಂತಹ ಪ್ರಶ್ನೆಯನ್ನ ಕೊಟ್ಟಿದ್ದೆ ಅಂತ. ಈ ರೀತಿಯಲ್ಲಿ ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದೆ. 3 ವಾಕ್ಯಗಳಿದೆ. ಇದನ್ನ ಈಗ ನೀವು ಕನ್ನಡ ಭಾಷೆಗೆ ಅನುವಾದಿಸಬೇಕಾಗಿದೆ. ಹಾಗಾದ್ರೆ ಹೇಗೆ ನಾವು ಅನುವಾದ ಮಾಡ್ತೀವಿ ನೋಡ್ತಾ ಹೋಗೋಣ. ಮೊದಲನೇ ವಾಕ್ಯವನ್ನ ನಾನು ತಗೊಳ್ತಾ ಇದ್ದೀನಿ. ಇದೇ ಪ್ಯಾರಾಗ್ರಾಫ್ ನ ಮೊದಲನೇ ವಾಕ್ಯ ಇದು, ಯಾವುದೇ ಬದಲಾವಣೆ ಇಲ್ಲ. ಓಕೆ, ನಾನು ಇಷ್ಟನ್ನು ನಿಮ್ಮೊಂದಿಗೆ ಒಟ್ಟಿಗೆ ಡಿಸ್ಕಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಆಫ್ ಲೆಸ್ ಸ್ಪೇಸ್. ಇಲ್ಲಿ ಕಡಿಮೆ ಜಾಗ ಇರೋದ್ರಿಂದ ವೊಕ್ಯಾಬುಲರಿಗಳು ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋ ಕಾರಣ ಈ ರೀತಿಯಲ್ಲಿ ಒಂದೊಂದೇ ವಾಕ್ಯವನ್ನ ತಗೊಂಡು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಓದೋಣ ಏನಿದೆ ಅಂತ. ಪೋಸ್ಟ್ ಗ್ರೀನ್ ರೆವಲ್ಯೂಷನ್, the white revolution happened in the country which augmented the milk production. ಈ ರೀತಿಯಲ್ಲಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಮುನ್ನ ನಾವು ವೊಕ್ಯಾಬುಲರಿ ಬರಿಬೇಕಾಗತ್ತೆ. ಪೋಸ್ಟ್ ಅಂತ ಹೇಳಿದ್ದಾರೆ. ಪೋಸ್ಟ್ ಅಂತ ಅಂದ್ರೆ ಆಗೋಗಿರೋದು ಅಂತ. ಸೊ ಹಾಗಾಗಿ ಇಲ್ಲಿ ನಾವು ತಗೊಳ್ತಾ ಹೋಗ್ತೀವಿ ನಂತರ. ಗ್ರೀನ್ ರೆವಲ್ಯೂಷನ್ ಹಸಿರು, ರೆವಲ್ಯೂಷನ್ ಅಂದ್ರೆ ಕ್ರಾಂತಿ. ನಂತರದಲ್ಲಿ ದ ವೈಟ್ ರೆವಲ್ಯೂಷನ್ ಅಂತ ಇದೆ. ವೈಟ್ ಬಿಳಿ, ರೆವಲ್ಯೂಷನ್ ಕ್ರಾಂತಿ. ಹ್ಯಾಪನ್ಡ್ ಅಂತ ಇದೆ, ಸಂಭವಿಸಿತು ಅಂತ ತಗೊಳ್ಬಹುದು ನಾವು. ಇನ್ ದ ಕಂಟ್ರಿ ಅಂತ ಇದೆ. ಕಂಟ್ರಿ ಅಂದ್ರೆ ದೇಶ. ನಾನ್ ನಿಮ್ಗೆ ಈ ಮುಂಚೆನೆ ತಿಳಿಸಿದೀನಿ, ಇನ್ನ ಬಳಕೆ ನಾವು ರಲ್ಲಿ, ದಲ್ಲಿ, ಅಲ್ಲಿ ಈ ರೀತಿಯಲ್ಲಿ ತಗೊಳ್ತೀವಿ. ಇನ್ ದ ಕಂಟ್ರಿ ಅಂತ ಅಂದ್ರೆ ದೇಶದಲ್ಲಿ, ಅಂದ್ರೆ ದೇಶದ ಒಳಗೆ ಈ ರೀತಿಯಲ್ಲಿ ಏನೋ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂತ ಆಮೇಲೆ ನೋಡೋಣ. ವಿಚ್ ಆಗ್ಯುಮೆಂಟೆಡ್ ಅಂತ ಹೇಳಿದ್ದಾರೆ. ಆಗ್ಯುಮೆಂಟ್ ಅಂತ ಅಂದ್ರೆ ಹೆಚ್ಚಿಸೋದು ಅಂತ. ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಕ್ರಿಯೆ ನಡೆದು ಹೋಗಿರೋ ಕಾರಣ ಹೆಚ್ಚಿಸಿತು. ಕ್ರಿಯೆ ನಡೆದು ಹೋಗಿದೆ, ಪಾಸ್ಟ್ ಟೆನ್ಸ್ ನಲ್ಲಿ ಇದೆ. ದ ಮಿಲ್ಕ್ ಪ್ರೊಡಕ್ಷನ್, ಮಿಲ್ಕ್ ಅಂತ ಅಂದ್ರೆ ಹಾಲು ಅಂತ ತಗೊಳ್ತೀವಿ. ಪ್ರೊಡಕ್ಷನ್ ಅಂತ ಅಂದ್ರೆ ತುಂಬಾ ಸಿಂಪಲ್ ಆಗಿರೋ ಹಾಗೂ ಜನರಲ್ ಆಗಿರೋ ಪದ ಉತ್ಪಾದನೆ ಅಂತ ತಗೊಳ್ಬಹುದು. ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಈಗ ಅರ್ಥ ಮಾಡ್ಕೊಳ್ಳುವಂತ ಸಮಯ. ಈ ಒಂದು ಹಸಿರು ಕ್ರಾಂತಿ ಅಂದ್ರೆ ಗ್ರೀನ್ ರೆವಲ್ಯೂಷನ್ ನಂತರ ಮತ್ತೊಂದು ಕ್ರಾಂತಿಯನ್ನ ಶುರು ಮಾಡಿದ್ರು. ಅದ್ಯಾವುದು ಅಂತಂದ್ರೆ ದ ವೈಟ್ ರೆವಲ್ಯೂಷನ್, ಬಿಳಿ ಕ್ರಾಂತಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದೆ. ಈ ರೀತಿಯಲ್ಲಿ ಶುರುವಾದಂತ ಕ್ರಾಂತಿ ಏನಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಇದರ ಒಂದು ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿದೆ. ಈ ರೀತಿಯಲ್ಲಿ ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಈಗ ಯಾವ ರೀತಿ ಇದನ್ನ ವಾಕ್ಯಕ್ಕೆ ಬರೆಯೋದು ಅಂತ ನೋಡೋಣ. ನಾನು ಇಷ್ಟೊತ್ತು ನಿಮಗೆ ಸಮ್ಮರಿ ರೀತಿಯಲ್ಲಿ ಹೇಳ್ದೆ, ಆದ್ರೆ ನೀವು ಸಮ್ಮರಿ ರೀತಿಯಲ್ಲಿ ಬರಿಬಾರ್ದು, ಸಾರಾಂಶದ ರೀತಿಯಲ್ಲಿ ಬರಿಬಾರ್ದು. ನೀವು ಬರಿಬೇಕಾಗಿರೋದು ಟ್ರಾನ್ಸ್ಲೇಷನ್ ಅಥವಾ ಅನುವಾದ ಮಾಡಿ. ನಾನಿಲ್ಲಿ ಹೇಳ್ತಾ ಹೋಗ್ತೀನಿ 2 ವಾಕ್ಯಗಳಿದೆ ಅಂತ. ಮೊದಲಿಗೆ ಇದು, ನಂತರ ಇಲ್ಲಿಂದ ಇಲ್ಲಿಯವರೆಗೆ 2 ವಾಕ್ಯಗಳು. ಮೊದಲಿಗೆ ನೀವು ಇದನ್ನ ಬರಿಬೇಕು. ಪೋಸ್ಟ್ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ನಂತರ, ಹಸಿರು ಕ್ರಾಂತಿಯ ನಂತರ ಹೀಗೆ ತಗೊಂಡು ಮುಂದಕ್ಕೆ ಹೋಗ್ಬೇಕು ನೀವು. ಹಸಿರು ಕ್ರಾಂತಿ ನಂತರ ನಾವು ಏನನ್ನ ನೋಡಿದ್ವಿ? ಬಿಳಿ ಕ್ರಾಂತಿ. ಈ ಬಿಳಿ ಕ್ರಾಂತಿ ಎಲ್ಲಿ ಸಂಭವಿಸಿದ್ದು? ನಮ್ಮ ದೇಶದಲ್ಲಿ. ಬಿಳಿ ಕ್ರಾಂತಿ ಅನ್ನೋದು ಮೊದಲಿಗೆ ಬರಬೇಕು, ದೇಶದಲ್ಲಿ ಅನ್ನೋದು ನಂತರದಲ್ಲಿ. ದೇಶದಲ್ಲಿ ಇದೇನಾಯ್ತು ಅಂತಂದ್ರೆ ಸಂಭವಿಸಿತು. ಇದು ನೀವು 3ನೇದಾಗಿ ತಗೊಳ್ಬೇಕಾಗುತ್ತೆ. ಇದು ಸಂಬಂಧಿಸಿದ ನಂತರ ಏನಾಯ್ತು ಅಂತ ಅಂದ್ರೆ ಹಾಲಿನ ಉತ್ಪಾದನೆ ಏನಾಯ್ತು ಅಂತಂದ್ರೆ ಹೆಚ್ಚಾಗ್ತಾ ಹೋಯ್ತು. ಸೊ ಮೊದಲಿಗೆ ಹಾಲಿನ ಉತ್ಪಾದನೆ, ನಂತರದಲ್ಲಿ ಹೆಚ್ಚಿಸಿತು. ಈ ರೀತಿಯಲ್ಲಿ ತಗೊಳ್ಬೇಕು. ನಾನು ನಿಮ್ಗೆ ಒಂದು ರಫ್ ಸ್ಕೆಚ್ ಅನ್ನ ಹಾಕೊಟ್ಟಿದ್ದೀನಿ. ಇದರ ಬೇಸಿಸ್ ನ ಮೇಲೆ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ. ಈಗ ನಾನು ನಿಮ್ಗೆ ಸಮಯವನ್ನ ಕೊಡ್ತಾ ಇದ್ದೀನಿ. ಕೈಂಡ್ಲಿ ಪಾಸ್ ದ ವಿಡಿಯೋ, ಟ್ರೈ ಟು ಟ್ರಾನ್ಸ್ಲೇಟ್ ದ ವಿಡಿಯೋ, ದೆನ್ ಪ್ಲೇ ದ ವಿಡಿಯೋ.
ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿದಿರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಆನ್ಸರ್ ಅನ್ನ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಹಸಿರು ಕ್ರಾಂತಿಯ ನಂತರ ಪೋಸ್ಟ್ ಗ್ರೀನ್ ರೆವಲ್ಯೂಷನ್, ಬಿಳಿ ಕ್ರಾಂತಿಯು ದೇಶದಲ್ಲಿ ಸಂಭವಿಸಿತು. ಇದು ಹಾಲು ಉತ್ಪಾದನೆಯನ್ನು ಹೆಚ್ಚಿಸಿತು. ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಈ ಬಿಳಿಯಿಂದ ಹಿಡಿದು ಹೆಚ್ಚಿಸಿತುವರೆಗೂ ಇದೇ ರೀತಿ ತಗೊಳ್ಬೇಕು ಅಂತಿಲ್ಲ. ಯು ಕ್ಯಾನ್ ಟೇಕ್ ಇನ್ ಎನಿ ಮ್ಯಾನರ್, ಬಟ್ ಇದರ ಅರ್ಥ ಮೀನಿಂಗ್ ಏನಿದೆ ಅದು ಬದಲಾಗಬಾರ್ದಾಗಿದೆ. ಇದನ್ನ ಹೀಗೂ ತಗೊಳ್ಬಹುದು ನೀವು. ಬಿಳಿ ಕ್ರಾಂತಿಯು ದೇಶದಲ್ಲಿ ಸಂಭವಿಸಿದ ನಂತರ ಅಥವಾ ಸಂಭವಿಸಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಿತು, ಹೀಗೂ ಕೂಡ ತಗೊಳ್ಬಹುದು. ಇಟ್ಸ್ ಯೋರ್ ವಿಶ್. ಬಟ್ ನಾವಿಲ್ಲಿ ಬರೆಯುವಾಗ ಯಾವುದೇ ರೀತಿಯಾದಂತಹ ಸಮ್ಮರಿಯನ್ನ ಬರೆಯದೆ ಕೇವಲ ಅನುವಾದ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿರ್ಬೇಕಾಗತ್ತೆ. ಓಕೆ, ಈಗ ನಾನು ನಮ್ಮ ಸೆಷನ್ 2ನೇ ವಾಕ್ಯದೆಡೆಗೆ ಹೊರಟಿದ್ದೀನಿ. ಇದು ನಮ್ಮ 2ನೇ ವಾಕ್ಯ. ಏನಿದೆ ಮೊದಲಿಗೆ ಓದೋಣ. ದ ರಿಸರ್ಚ್ ಇನ್ ಕ್ರಾಸ್ ಬ್ರೀಡ್ ಬ್ರೀಡ್ಸ್ and their feeding and shelter management helped sustaining the growth in milk production. ಈ ರೀತಿಯಲ್ಲಿದೆ. ಮೊದಲಿಗೆ ರಿಸರ್ಚ್ ಅಂತ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿರುವಂತಹ ಪದ, ನಿಮಗೆ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಸಂಶೋಧನೆ ಇನ್ ಯಾವುದರಲ್ಲಿ? ಕ್ರಾಸ್ ಬ್ರೀಡ್ಸ್ ಅಂತ ಕೊಟ್ಟಿದ್ದಾರೆ. ಕ್ರಾಸ್ ಅಂತ ಅಂದ್ರೆ ಅಡ್ಡ ಅಂತ ಹೇಳ್ತೀವಿ, ಬ್ರೀಡ್ ಅಂದ್ರೆ ತಳಿ, ಬ್ರೀಡ್ಸ್ ಅಂತ ಕೊಟ್ಟಿದ್ದಾರೆ, ತಳಿಗಳ ಅಂತ ತಗೊಳ್ಬಹುದು. ಆ್ಯಂಡ್ ಅಂತ ಇದೆ, ಮತ್ತು ಅಂತ ತಗೊಳ್ತೀವಿ. ದೇರ್ ಫೀಡಿಂಗ್ ಅಂತ ಹೇಳಿದ್ದಾರೆ. ಫೀಡಿಂಗ್ ಅಂತ ಅಂದ್ರೆ ಅವುಗಳ ಆಹಾರ ಅಂತ ಹೇಳಬಹುದು. ಸೊ ಇಲ್ಲಿ ತಗೊಳ್ತಾ ಇದ್ದೀನಿ, ಅವುಗಳ ಆಹಾರ. ಆ್ಯಂಡ್ ಶೆಲ್ಟರ್, ಆ್ಯಂಡ್ ಅಂದ್ರೆ ಮತ್ತು ಅಂತ ನಮಗೆ ಗೊತ್ತಿದೆ, ನಾವು ಮತ್ತೊಮ್ಮೆ ಬರೆಯೋದಿಲ್ಲ. ಶೆಲ್ಟರ್ ಅಂತ ಅಂದ್ರೆ ಆಶ್ರಯ ಅಂತ ಹೇಳಬಹುದು. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ನಿರ್ವಹಣೆ. ಹೆಲ್ಪ್ಡ್ ಅಂತ ಹೇಳಿದ್ದಾರೆ, ಅಂದ್ರೆ ಸಹಾಯ ಮಾಡಿದೆ ಅಂತ ತಗೊಳ್ಬಹುದಾಗಿದೆ. ನಾನಿಲ್ಲಿ ತಗೊಳ್ತಾ ಇದ್ದೀನಿ, ಸಹಾಯ ಮಾಡಿದೆ. ಯಾವುದ್ರಲ್ಲಿ ಸಹಾಯ ಮಾಡಿದೆ? ಸಸ್ಟೇನಿಂಗ್ ದ ಗ್ರೋತ್ ಇನ್ ಮಿಲ್ಕ್ ಪ್ರೊಡಕ್ಷನ್. ಸಸ್ಟೇನಿಂಗ್ ಅಂತ ಅಂದ್ರೆ ಉಳಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅದು ಉಳಿಸಿಕೊಳ್ಳುವ. ಗ್ರೋತ್ ಅಂತ ಅಂದ್ರೆ ಬೆಳವಣಿಗೆ. ಯಾವುದರಲ್ಲಿ? ಇನ್ ಮಿಲ್ಕ್ ಪ್ರೊಡಕ್ಷನ್. ಮಿಲ್ಕ್ ಹಾಲು, ಪ್ರೊಡಕ್ಷನ್ ಉತ್ಪಾದನೆ. ಇನ್ನಂತ ಕೊಟ್ಟಿರೋ ಕಾರಣ ಇದು ಸಂಬಂಧಿಸೋದು ನಂತರದ ಪದಗಳಿಗೆ. ಹಾಗಾಗಿ ಹಾಲಿನ ಅಂತ ನಾವು ಇದನ್ನ ಚೇಂಜ್ ಮಾಡಿ ಹಾಲಿನ ಉತ್ಪಾದನೆಯಲ್ಲಿ, ಹೀಗೆ ಇದನ್ನ ತಗೊಳ್ಳೋಣ. ಕ್ಲಿಯರಾ? ಸೊ ಈಗ ಅರ್ಥ ಮಾಡ್ಕೊಳ್ಳೋ ಸಮಯ. ಏನ್ ಹೇಳ್ತಾ ಇದ್ದಾರೆ ಅಂತ, ಇಲ್ಲಿ ಈ ಒಂದು ಹಾಲಿನ ಉತ್ಪಾದನೆಯ ಬೆಳವಣಿಗೆಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಸಂಶೋಧನೆಯನ್ನ ನಡೆಸಿದ್ದಾರೆ, ಅಥವಾ ಒಂದು ಸಂಶೋಧನೆಯನ್ನ ಮಾಡಿದ ನಂತರ ಈ ಹಾಲಿನ ಉತ್ಪಾದನೆಯ ಬೆಳವಣಿಗೆಯನ್ನ ಉಳಿಸ್ಕೊಳ್ಳಲಾಗಿದೆ. ಆ ಒಂದು ಸಂಶೋಧನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದ್ರೆ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ತಗೊಳ್ಬೇಕಾಗತ್ತೆ. ಅಡ್ಡ ತಳಿಗಳ ಮತ್ತು ಅವುಗಳ ಆಹಾರ ಮತ್ತು ಆಶ್ರಯ ನಿರ್ವಹಣೆ ಏನಿದೆ, ಇವುಗಳೆಲ್ಲವೂ ಕೂಡ ಹಾಲಿನ ಉತ್ಪಾದನೆಯ ಬೆಳವಣಿಗೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದೆ. ಹಾಗೂ ಇದೇನಿದೆ ಈ ವಿಷಯ, ಇದನ್ನ ಅವರು ಸುಮ್ಮನೆ ಜಸ್ಟ್ ಒಂದು ಮ್ಯಾಟರ್ ಅಂತ ಹೇಳ್ತಾ ಇಲ್ಲ, ಇದರ ಬಗ್ಗೆ ರಿಸರ್ಚ್ ಅನ್ನ ಮಾಡಿದ್ದಾರೆ. ಯಾಕೆ ಅಂದ್ರೆ ಯಾವುದೋ ಒಂದು ಪ್ರಾಣಿ ಅನ್ನೋದು ಇಲ್ಲಿರೋದಿಲ್ಲ, ಎಷ್ಟೊಂದು ರೀತಿಯಾದಂತಹ ಪ್ರಾಣಿಗಳಿರ್ತವೆ, ಅದರಲ್ಲೇ ತಳಿಗಳಿರ್ತವೆ, ಎಲ್ಲವನ್ನ ಕೂಡ ಒಂದೇ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಒಂದು ಸಂಶೋಧನೆ ಅಥವಾ ರಿಸರ್ಚ್ ಅನ್ನೋದು ಬೇಕಾಗತ್ತೆ. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲಿಯರಾ? ಈಗ ನಾನು ನಿಮ್ಗೆ ಸಮಯವನ್ನು ಕೊಡ್ತಾ ಇದ್ದೀನಿ. ಕೈಂಡ್ಲಿ ಪಾಸ್ ದ ವಿಡಿಯೋ, ಟ್ರೈ ಟು ಟ್ರಾನ್ಸ್ಲೇಟ್ ದ ಸೆಂಟೆನ್ಸ್, ದೆನ್ ಪ್ಲೇ ದ ವಿಡಿಯೋ. ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿದಿರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಎಕ್ಸ್ಪ್ಲನೇಷನ್ ಅನ್ನು ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಎಸ್, ಓದೋಣ. ಮೊದಲಿಗೆ ಏನಿದೆ ಅಂತ, ಅಡ್ಡ ತಳಿಗಳ ಸಂಶೋಧನೆ ಮತ್ತು ಅವುಗಳ ಆಹಾರ ಮತ್ತು ಆಶ್ರಯ ನಿರ್ವಹಣೆ ಹಾಲು ಉತ್ಪಾದನೆಯಲ್ಲಿ ಅಥವಾ ಹಾಲಿನ ಉತ್ಪಾದನೆಯಲ್ಲಿ ಬೆಳವಣಿಗೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡಿತು. ಇಲ್ಲಿ ಗಮನಿಸಬೇಕು, ಕನ್ನಡದಲ್ಲಿ ತಗೊಳ್ಳುವಾಗ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಈ ರೀತಿಯಲ್ಲಿ ತಗೊಳ್ತೀವಿ. ಹಾಗಾದ್ರೆ ಇದರಲ್ಲಿ ಸಬ್ಜೆಕ್ಟ್ ಏನು ಅಂತ ಅಂದ್ರೆ ಇದು ರಿಸರ್ಚ್ ಮಾಡಿದ್ದಾರಲ್ಲ ಅದೇ ಸಬ್ಜೆಕ್ಟು.
ರಿಸರ್ಚ್ ಯಾವುದರ ಮೇಲೆ ಆಗಿದೆ? ಅಡ್ಡ ತಳಿಗಳ ಮೇಲೆ. ಹಾಗೂ ಇನ್ಯಾವುದರ ಮೇಲೆ ಆಗಿದೆ? ಅವುಗಳಿಗೆ ಏನೇನು ಆಹಾರ ಕೊಡಬೇಕು ಅನ್ನೋದ್ರ ಮೇಲೆ ಇರಬಹುದು, ಅವುಗಳ ಆಶ್ರಯ ಯಾವ ರೀತಿಯಲ್ಲಿರಬೇಕು, ಹಾಗೂ ಅದರ ಮ್ಯಾನೇಜ್ಮೆಂಟ್ ಯಾವ ರೀತಿಯಲ್ಲಿರಬೇಕು. ಇಷ್ಟು ಕೂಡ ಏನಾಗುತ್ತೆ ಅಂದ್ರೆ ನಮ್ಮ ಸಬ್ಜೆಕ್ಟ್ ವಿಷಯವಾಗ್ತಾ ಹೋಗುತ್ತೆ. ಇವುಗಳನ್ನ ಎಲ್ಲಿ ಬಳಸಲಾಗಿದೆ ಅಥವಾ ಯಾವುದರ ಬೆಳವಣಿಗೆಯಲ್ಲಿ ಇದನ್ನ ಬಳಸಲಾಗಿದೆ ಅಂತ ಅಂದ್ರೆ ಹಾಲಿನ ಉತ್ಪಾದನೆಯ ಬೆಳವಣಿಗೆಯಲ್ಲಿ ಇದನ್ನ ಬಳಸಲಾಗಿದೆ. ಸೊ ಹಾಗಾಗಿ ಇದು ನಮ್ಮ ಆಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಸಹಾಯ ಮಾಡಿತು, ಸಹಾಯ ಮಾಡ್ತಾ ಇರೋದು ಅಂದ್ರೆ ಇದೊಂದು ರೀತಿಯಾದಂತಹ ಕ್ರಿಯೆ. ಸೊ ಹಾಗಾಗಿ ಇದು ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅನ್ನ ನಾವಿಲ್ಲಿ ತಗೊಂಡಿದ್ದೀವಿ. ಇಸ್ ದಿಸ್ ಕ್ಲಿಯರ್? ಅದೇ ಇಂಗ್ಲಿಷ್ ನಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಒಂದು ರಿಸರ್ಚ್ ಏನಿದೆ ಇಷ್ಟನ್ನು ನಾವೇನಂತ ಹೇಳ್ತೀವಿ? ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಈ ಹೆಲ್ಪ್ ಮಾಡಿರೋದನ್ನ ಏನಂತ ಹೇಳ್ತೀವಿ? ವರ್ಬ್ ಅಂತ ಹೇಳ್ತೀವಿ. ಎಲ್ಲಿ ಹೆಲ್ಪ್ ಮಾಡಿರೋದಂತೆ? ಮಿಲ್ಕ್ ಪ್ರೊಡಕ್ಷನ್ ನ ಗ್ರೋತ್ ನಲ್ಲಿ ಹೆಲ್ಪ್ ಮಾಡಿರೋದು. ಇದೇನಾಗುತ್ತೆ? ನಮ್ಮ ಆಬ್ಜೆಕ್ಟ್. ಸೊ ಇಲ್ಲಿ ವರ್ಕ್ ಆಗಿರೋದು ಸಬ್ಜೆಕ್ಟ್, ವರ್ಬ್ ಹಾಗೂ ಆಬ್ಜೆಕ್ಟ್. ಆದ್ರೆ ಕನ್ನಡಕ್ಕೆ ಬಂದಾಗ ಇಲ್ಲಿ ವರ್ಕ್ ಆಗಿರೋದು ಸಬ್ಜೆಕ್ಟ್, ಆಬ್ಜೆಕ್ಟ್ ಹಾಗೂ ವರ್ಬ್. ಸೊ ನೀವು ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ನಿಮ್ಮ ಒಂದು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಕೂತಾಗ ಅಥವಾ ನಿಮ್ಮ ಪರೀಕ್ಷೆಯಲ್ಲಿ ಕೊಟ್ಟಂತಹ ಪ್ರಶ್ನೆಯನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಮುನ್ನ ಇದರಲ್ಲಿ ಸಬ್ಜೆಕ್ಟ್ ಏನು, ಇದರಲ್ಲಿ ಕ್ರಿಯಾಪದ ಯಾವುದು, ಇದರಲ್ಲಿ ಆಬ್ಜೆಕ್ಟ್ ಏನು ಅನ್ನೋದು ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ದೇರ್ ಈಸ್ ನೋ ನೀಡ್ ಟು ರೈಟ್ ದ ವೊಕ್ಯಾಬ್ಯುಲರಿ. ಬಿಕಾಸ್ ನಿಮ್ಮ ಒಂದು ಪ್ರಾಕ್ಟೀಸ್ ನಿಂದ ನಿಮ್ಗೆ ವೊಕ್ಯಾಬ್ಯುಲರಿ ಏನೇನ್ ಕೊಟ್ಟಿರ್ತಾರೆ ಅದು ನಿಮ್ಗೆ ನೆನಪಿದ್ದಲ್ಲಿ ನೀವು ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂಡು ಹೋಗಬಹುದು. ಸೊ ಹಾಗಾಗಿ ನೀವು ನಿಮ್ಮ ಸಮಯವನ್ನ ಉಳಿಸ್ಕೊಳ್ಬಹುದಾಗಿದೆ. ಪ್ರಾಕ್ಟೀಸ್ ಮೇಕ್ಸ್ ಯು ಮೋರ್ ಅಂಡ್ ಈವನ್ ಮೋರ್ ಪರ್ಫೆಕ್ಟ್. ಸೊ ಹಾಗಾಗಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಇದರಲ್ಲಿ ನೀವು ಇನ್ನ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದಾಗಿದೆ. ಕ್ಲಿಯರಾ? ಓಕೆ, ಫೈನ್. ಈಗ ನಾನು ನಮ್ಮ ಸೆಷನ್ ಕೊನೆಯ ವಾಕ್ಯದೆಡೆಗೆ ಹೊರಟಿದ್ದೀನಿ. ಇದು ನಮ್ಮ ಸೆಷನ್ ಕೊನೆಯ ವಾಕ್ಯವಾಗಿದೆ. ಓದೋಣ ಮೊದಲಿಗೆ ಏನಿದೆ ಅಂತ. ದ ರಿಸರ್ಚ್ ಇನ್ ಸ್ಮಾಲ್ ruminants, poultry and fisheries for breeding, feed and nutrition, diseases management helped these sectors grow in leaps and bounds. ಈ ರೀತಿಯಲ್ಲಿದೆ. ಲಿಟಲ್ ಬಿಟ್ ಲೆಂತಿ ಹಾಗೂ ಇದರಲ್ಲಿ ಇರುವಂತಹ ಪದಗಳ ಬಳಕೆಯನ್ನು ಕೂಡ ಈ ಮುಂಚೆ ನಾವು ನಮ್ಮ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಸೆಷನ್ಗಳಲ್ಲಿ ನೋಡಿಲ್ಲ. ಲೈಕ್ ಬ್ರೀಡಿಂಗ್ ಇರಬಹುದು, ರುಮಿನೆನ್ಸ್ ಇರಬಹುದು, ಈ ಪದಗಳನ್ನು ನೋಡಿಲ್ಲ. ಲೀಪ್ಸ್, ಬೌಂಡ್ಸ್ ಇವೆಲ್ಲ ಈಗ ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಪದಗಳು ಬರ್ತಾ ಹೋಗ್ತವೆ. ದಯವಿಟ್ಟು ಎಲ್ಲವನ್ನ ಕೂಡ ನೋಟ್ ಮಾಡ್ಕೊಳ್ತಾ ಹೋಗಿ. ರಿಸರ್ಚ್ ಸಂಶೋಧನೆ ನಾವು ಈ ಹಿಂದೆ ಬರ್ದಿದ್ದೀವಿ. ಸೊ ಹಾಗಾಗಿ ನಾನು ಮತ್ತೆ ಬರಿತಾ ಇಲ್ಲ ಅದನ್ನ. ಸ್ಮಾಲ್ ಅಂತ ಹೇಳಿದ್ದಾರೆ, ತಗೊಳ್ಳೋಣ ಸಣ್ಣ ಅಂತ. ರುಮಿನೆನ್ಸ್ ಅಂತ ಹೇಳಿದ್ದಾರೆ. ನಾನು ಮೊದಲಿಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನಿದು ರುಮಿನೆನ್ಸ್ ಅಂತ ಅಂದ್ರೆ. ಈ ಹರ್ಬಿಹೋರಸ್ ಅನಿಮಲ್ಗಳು ಏನಿರ್ತವೆ ಅಂದ್ರೆ ಈ ಸೊಪ್ಪು ಎಲೆ ತಿನ್ಕೊಂಡು ಇರುವಂತಹ ಪ್ರಾಣಿಗಳೇನಿರ್ತವೆ ನಾವ್ ಅದನ್ನ ರುಮಿನೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಎಕ್ಸಾಂಪಲ್ ಹಸು, ಕುರಿ, ಮೇಕೆ ಇವುಗಳೆಲ್ಲ ಕೇವಲ ಸೊಪ್ಪು ಸದ್ದೆ ತಿನ್ಕೊಂಡಿರುವಂಥವು, ಕರೆಕ್ಟ್ ಅಲ್ವಾ? ಅವುಗಳೆಲ್ಲವನ್ನ ಕೂಡ ಒಂದು ಗ್ರೂಪಿಗೆ ಹಾಕಿದ್ರೆ ಆ ಗ್ರೂಪ್ ನ ಹೆಸರೇನಂತ ಹೇಳ್ಬಹುದು? ನಾವು ರುಮಿನೆಂಟ್ಸ್ ಅಂತ ಹೇಳ್ಬಹುದು. ಕನ್ನಡದಲ್ಲಿ ಅದನ್ನ ತಗೊಳ್ಳುವಾಗ ಹೀಗೆ ತಗೊಳ್ತೀವಿ, ಸಸ್ಯಾಹಾರಿ ಸಸ್ತನಿಗಳು, ಹೀಗಿದನ್ನ ತಗೊಳ್ತಾ ಹೋಗ್ತೀವಿ. ಓಕೆನಾ? ಪೌಲ್ಟ್ರಿ ಅಂತ ಹೇಳಿದ್ದಾರೆ. ಪೌಲ್ಟ್ರಿ ಅಂತ ಅಂದ್ರೆ ಇದು ಕೋಳಿಗೆ ಸಂಬಂಧಿಸಿರುವುದು. ಸೊ ಹಾಗಾಗಿ ಕೋಳಿ ಅಂತ ತಗೊಳ್ತಾ ಇದ್ದೀನಿ. ಮತ್ತು ಅಂತ ತಗೊಳ್ಳೋಣ, ಆ್ಯಂಡ್ ಅಂತಿದೆ. ಫಿಶರೀಸ್ ಅಂತ ಹೇಳಿದ್ದಾರೆ. ಇದು ಸಂಬಂಧಿಸಿರೋದು ಮೀನುಗಳಿಗೆ, ಇದನ್ನ ತಗೊಳ್ತಾ ಇದ್ದೀನಿ. ಮೀನುಗಾರಿಕೆ ಫಾರ್ ಯಾವುದಕ್ಕೆ ಸಂಬಂಧಿಸಿದೆ ಇದು ಅಂತ ಅಂದ್ರೆ ಬ್ರೀಡಿಂಗ್ ಅಂತ ಕೊಟ್ಟಿದ್ದಾರೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ. ಸಂತಾನೋತ್ಪತ್ತಿ ಅಂತ. ಫೀಡ್ ಅಂತ ಕೊಟ್ಟಿದ್ದಾರೆ, ಇದು ಸಂಬಂಧಿಸಿರೋದು ಆಹಾರ. ಆ್ಯಂಡ್ ನಮಗೆ ಗೊತ್ತಿದೆ ಮತ್ತು ಅಂತ ನಾವು ತಗೊಳ್ಳೋದಿಲ್ಲ. ನ್ಯೂಟ್ರಿಷನ್ ಅಂತ ಕೊಟ್ಟಿದ್ದಾರೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ. ಪೋಷಣೆ. ಡಿಸೀಸಸ್ ಅಂತ ಕೊಟ್ಟಿದ್ದಾರೆ, ನಿಮಗೆ ಗೊತ್ತೇ ಇರುತ್ತೆ ಈ ಒಂದು ಪದವನ್ನ ಏನಂತ ಹೇಳ್ತೀವಿ ಅಂತ. ರೋಗಗಳು ಅಂತ ತಗೊಳ್ಬಹುದು. ಮ್ಯಾನೇಜ್ಮೆಂಟ್ ನಿರ್ವಹಣೆ ನಾವು ಈ ಮುಂಚೆ ಬರೆದಿದ್ದೀವಿ, ಮತ್ತೊಮ್ಮೆ ಬರೆಯೋದಿಲ್ಲ. ಹೆಲ್ಪ್ ಸಹಾಯ ಮಾಡಿದೆ, ಇದು ಕೂಡ ನಮಗೆ ಗೊತ್ತಿದೆ, ನಾವು ಬರೆಯೋದಿಲ್ಲ. ದೀಸ್ ಸೆಕ್ಟರ್ಸ್ ಅಂತ ಇದೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ. ಈ ಕ್ಷೇತ್ರಗಳು. ಗ್ರೋ ಅಂತ ಕೊಟ್ಟಿರೋ ಕಾರಣ ತಗೊಳ್ತಾ ಇದ್ದೀನಿ. ಬೆಳೆಯಲು. ನಂತರದಲ್ಲಿ ಲೀಪ್ಸ್ ಅಂಡ್ ಬೌಂಡ್ಸ್ ಅಂತ ಇದೆ, ಇದನ್ನ ನಾವು ಇಡಿಯಂ ಅಂತ ಹೇಳ್ತಾ ಹೋಗ್ತೀವಿ. ಇಡಿಯಂ ಅಂತ ಅಂದ್ರೆ ಕನ್ನಡದಲ್ಲಿ ನಾಣ್ಣುಡಿ ಅಂತೇನ್ ಹೇಳ್ತೀವಿ ಇದು.
ಲೀಪ್ಸ್ ಮತ್ತೆ ಬೌನ್ಸ್ ನ ಸಪ್ರೇಟ್ ಆಗಿ ನಾವು ತಗೊಳ್ಳೋದಿಲ್ಲ. ಇದರ ಅರ್ಥ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಲೀಪ್ಸ್ ಅಂಡ್ ಬೌನ್ಸ್ ಅಂತ ಅಂದ್ರೆ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗುತ್ತಲ್ಲ, ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಒಂದು ಇಡಿಯಂ ಅಲ್ಲಿ ತಗೊಳ್ತೀವಿ. ದಟ್ ಈಸ್ ವಾಟ್ ಲೀಪ್ಸ್ ಅಂಡ್ ಬೌನ್ಸ್. ಅದನ್ನ ಇಲ್ಲಿ ಹೀಗೆ ತಗೊಳ್ಬಹುದಾಗಿದೆ. ಚಿಮ್ಮಿ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿ ಅದು ಬೆಳವಣಿಗೆ ಆಗ್ತಾ ಇದೆ ಅಂತ, ಚಿಮ್ಮಿ ಬೆಳೀತಾ ಇದೆ, ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. ಈ ಒಂದು ಖಾಲಿ ಸ್ಪೇಸಿನ ಯಾಕೆ ಬಿಟ್ಟಿದ್ದೀನಿ ಅಂತ ಕೆಲವರಿಗೆ ಗೊತ್ತಿರುತ್ತೆ, ಬಿಕಾಸ್ ನಾನು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೀನಿ. ಸಪೋಸ್ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ರೀತಿಯಾದಂತಹ ಒಂದು ಲೆಂತಿ ಸೆಂಟೆನ್ಸ್ ಅನ್ನ ನೀವು ಟ್ರಾನ್ಸ್ಲೇಟ್ ಮಾಡುವಾಗ ಮೇ ಬಿ ನಿಮ್ಮಿಂದ ಲಿಂಕ್ ಬಿಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಪದವನ್ನ ಮಿಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಫ್ಲೋ ಚಾರ್ಟ್ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಈ ಒಂದು ಫ್ಲೋ ಚಾರ್ಟ್ ರೀತಿಯಲ್ಲಿ ಹೇಳ್ಕೊಡೋದ್ರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ. ಹಾಗೂ ಇಲ್ಲಿ ಏನೇನು ಪದಗಳಿದೆ ಅವುಗಳು ಯಾವುದನ್ನೂ ಬಿಡದೆ ನಾವು ಅದರಲ್ಲೆಲ್ಲ ಮೆನ್ಷನ್ ಮಾಡ್ತೀವಿ. ಆಗ ನಿಮ್ಗೆ ಅನುವಾದ ಮಾಡೋದ್ರಲ್ಲಿ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾವು ಮಾತಾಡ್ತಾ ಇರೋದು ಯಾವುಗಳ ಬಗ್ಗೆ ಅಂತ ಅಂದ್ರೆ ಸಣ್ಣ ಸಸ್ಯಾಹಾರಿ ಸಸ್ತನಿ ಇರಬಹುದು, ಕೋಳಿಗಳು ಹಾಗೂ ಮೀನುಗಾರಿಕೆ, ಇವುಗಳಿಗೆ ಸಂಬಂಧಿಸಿದ ಸಂತಾನೋತ್ಪತ್ತಿ, ಆಹಾರ ಹಾಗೂ ಪೋಷಣೆ. ಇಷ್ಟ ಕೊಟ್ರೆ ಸಾಲದು, ಅದಕ್ಕೆ ಹುಷಾರಿಲ್ಲದೆ ಇದ್ದಾಗ, ಅದಕ್ಕೆ ರೋಗ ಅಂಟಿದಾಗ ಅವುಗಳನ್ನ ಹೇಗೆ ನಾವು ಸರಿ ಮಾಡಬಹುದು, ಇದನ್ನೆಲ್ಲಾನು ಕೂಡ ನಾವು ಚೆಕ್ ಮಾಡಿಕೊಂಡು ಅಥವಾ ನೋಡ್ಕೊಂಡು ಮುಂದೆ ಹೋದಾಗ್ಲಷ್ಟೇ ನಾವು ಈ ಒಂದು ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಏನಿದೆ, ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್, ಇದರಲ್ಲಿ ಯಶಸ್ಸನ್ನ ಕಾಣಬಹುದು. ಹಾಗಾಗಿ ಇಲ್ಲಿ ಇದೆಲ್ಲ ನೋಡಿರೋ ಕಾರಣ ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಹಾಲಿನ ಉತ್ಪಾದನೆಯ ಕ್ಷೇತ್ರ ಏನಿದೆ ಅದು ಒಂದೇ ಅಂತಲ್ಲ, ಮೀನುಗಾರಿಕೆ ಇರಬಹುದು, ಪೌಲ್ಟ್ರಿ ಫಾರ್ಮ್ಸ್ ಇರಬಹುದು, ಇವುಗಳೆಲ್ಲನೂ ಕೂಡ ಇವುಗಳನ್ನು ನೋಡ್ಕೊಂಡು ಬಂದಿರೋ ಕಾರಣ ತುಂಬಾನೇ ಚೆನ್ನಾಗಿ ಬೆಳೀತಾ ಇದೆ ಅಂತ ಈ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಫ್ಲೋಚಾರ್ಟ್ ರೀತಿಯಲ್ಲಾದ್ರೆ ಹೇಗೆ ತಗೊಳ್ಳೋದು ಗಮನಿಸಿ. ಮೊದ್ಲಿಗೆ ನೀವು ತಗೊಳ್ಬೇಕಾಗತ್ತೆ ಸಂತಾನೋತ್ಪತ್ತಿ, ಇದನ್ನ ತಗೊಳ್ಬೇಕಾಗತ್ತೆ. ಇದರೊಂದಿಗೆ ಏನೇನಿದೆಯಂತೆ, ಆಹಾರ ಹಾಗೂ ಪೋಷಣೆ, ಕೊನೆಯದಾಗಿ ಆ ಪ್ರಾಣಿಗಳಿಗೆ ಏನಾನ ರೋಗಗಳು ಬಂದ್ರೆ ಅವುಗಳ ನಿರ್ವಹಣೆ. ಇಷ್ಟು ಕೂಡ ಯಾವುದಕ್ಕೆ ಸಂಬಂಧಿಸಿರೋದು, ಸಣ್ಣ ಸಸ್ಯಾಹಾರಿ ಸಸ್ತನಿಗಳಿಗಿರಬಹುದು, ಕೋಳಿಗಳಿಗೆ ಅಥವಾ ಮೀನುಗಾರಿಕೆಯಲ್ಲಿ ಅಂದ್ರೆ ಮೀನುಗಳಿಗಿರಬಹುದು. ಸೊ ಇವುಗಳಿಗೆ ಸಂಬಂಧಿಸಿದಂತಹ ಸಂಶೋಧನೆಗಳನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ಆ ಒಂದು ಸಂಶೋಧನೆಗಳು ಈ ಒಂದು ಕ್ಷೇತ್ರಗಳಲ್ಲಿ ಏನ್ ಮಾಡ್ತಿದೆ ಅಂತ ಅಂದ್ರೆ, ಅಥವಾ ಈ ಒಂದು ಕ್ಷೇತ್ರಗಳನ್ನ ಚಿಮ್ಮಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ದಿಸ್ ಇಸ್ ದ ಫ್ಲೋ ಚಾರ್ಟ್. ಇದನ್ನ ಹೀಗೆ ತಗೊಳ್ಬೇಕು ಅಂತಿಲ್ಲ, ಬೇಕಾದ್ರೆ ನೀವು ಮೊದ್ಲಿಗೆ ಹೀಗೂ ತಗೊಳ್ಬಹುದು. ಈ ಸಣ್ಣ ಸಸ್ಯಾಹಾರಿ ಸಸ್ತನಿಗಳು, ಕೋಳಿ ಹಾಗೂ ಮೀನುಗಾರಿಕೆ, ಇವುಗಳಿಗೆ ಸಂಬಂಧಿಸಿದ ಹಾಗಿನ ಸಂಶೋಧನೆಯನ್ನು ನಡೆಸಿದ್ದಾರೆ. ಆ ಒಂದು ಸಂಶೋಧನೆ ಯಾವುದಕ್ಕೆ ಸಂಬಂಧಿಸಿದೆ, ಸಂತಾನೋತ್ಪತ್ತಿ, ಆಹಾರ, ಅವುಗಳನ್ನ ತಗೊಂಡು ನಂತರದಲ್ಲಿ ನೀವು ಈ ಒಂದು ಕ್ಷೇತ್ರ ಈ ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ಬೆಳೆಯೋದಕ್ಕೆ ಇವು ಹೆಲ್ಪ್ ಮಾಡಿದೆ ಅಥವಾ ಸಹಾಯ ಮಾಡಿದೆ. ಹಾಗೂ ಕೂಡ ನೀವು ನಿಮ್ಮ ವಾಕ್ಯವನ್ನ ತಗೊಳ್ಬಹುದು. ಆದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಇವುಗಳನ್ನೆಲ್ಲ ಜೊತೆಲೆ ತಗೊಳ್ಬೇಕು, ಹಾಗೂ ಇಲ್ಲಿ ಬಂದಾಗ ಇವುಗಳನ್ನ ಜೊತೆಗೆ ತಗೊಳ್ಬೇಕು. ಇವೆರಡನ್ನ ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಇದ್ದಲ್ಲಿ ವಿಲ್ ಬಿ ಲೂಸಿಂಗ್ ದ ಮಾರ್ಕ್ಸ್, ಹಾಗೂ ನಿಮ್ಮ ಒಂದು ಟ್ರಾನ್ಸ್ಲೇಷನ್ ಏನಿರುತ್ತೆ ಅದು ವೇಟೇಜ್ ನ ಕಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಅವುಗಳ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಗ್ರೂಪ್ಗಳ ಜೊತೆಯಲ್ಲೇ ತಗೊಳ್ಬೇಕಾಗತ್ತೆ. ಸೊ ನೌ ಐ ಆಮ್ ಗಿವಿಂಗ್ ಯು ದ ಟೈಮ್ ಟು ಟ್ರಾನ್ಸ್ಲೇಟ್ ದಿಸ್. Kindly pause the video, try to translate the sentence, then play the video. ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಆನ್ಸರ್ ಅನ್ನ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸಂತಾನೋತ್ಪತ್ತಿ, ಆಹಾರ ಮತ್ತು ಪೋಷಣೆ, ರೋಗಗಳ ನಿರ್ವಹಣೆಗಾಗಿ ಸಣ್ಣ ಸಸ್ಯಾಹಾರಿ ಸಸ್ತನಿಗಳು, ಕೋಳಿ ಮತ್ತು ಮೀನುಗಾರಿಕೆಗಳಲ್ಲಿನ ಸಂಶೋಧನೆಗಳು ಈ ಕ್ಷೇತ್ರಗಳು ಚಿಮ್ಮಿ ಬೆಳೆಯಲು ನೆರವಾದವು. ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಇಲ್ಲೂ ಅಷ್ಟೇನೆ ಗಮನಿಸಬೇಕು, ಸಂತಾನೋತ್ಪತ್ತಿಯಿಂದ ಹಿಡಿದು
ಮೀನುಗಾರಿಕೆ ಇಲ್ಲಿಯವರೆಗೂ ಕೂಡ ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಏನ್ ಮಾಡಿದಾರಂತೆ ಅವರು? ಸಂಶೋಧನೆಯನ್ನ ಮಾಡಿದ್ದಾರಂತೆ. ಇದೇನಾಗುತ್ತೆ? ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಈ ಒಂದು ಸಂಶೋಧನೆ ಏನಾಗಿದೆ ಅಂತಂದ್ರೆ ಈ ಕ್ಷೇತ್ರಗಳು ಚಿಮ್ಮಿ ಬೆಳೆಯೋದಕ್ಕೆ ನೆರವಾಗಿದೆ. ಹಾಗಾಗಿ ಇದು ನಮ್ಮ ವರ್ಬ್. ಇನ್ ಮುಂದೆ ನೀವು ಟ್ರಾನ್ಸ್ಲೇಷನ್ ಮಾಡೋ ಮುನ್ನ ನಿಮ್ಮ ಕ್ವೆಶ್ಚನ್ ಓದಿದ ನಂತರ ನಿಮ್ಮ ಮೈಂಡ್ ನಲ್ಲಿ ಒಂದು ಫ್ಲೋ ಚಾರ್ಟ್ ಹಾಕೊಳ್ಳಿ. ಆ ಫ್ಲೋ ಚಾರ್ಟ್ ಯಾವುದಕ್ಕೆ ಸಂಬಂಧಿಸಿರ್ಬೇಕು ಅಂತಂದ್ರೆ ಸಬ್ಜೆಕ್ಟ್ ವರ್ಬ್ ಹಾಗೂ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್. ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು, ನೀವು ಅದನ್ನ ನೆನ್ಪಿಟ್ಕೊಂಡು ಒಂದ್ ಕಡೆ ಬರ್ದಿಟ್ಟಲ್ಲಿ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಫೈನಲಿ ನಮ್ಮ ಆನ್ಸರ್ ಈ ರೀತಿಯಲ್ಲಿ ಕಾಣ್ಬೇಕಾಗತ್ತೆ. ನಾನು ನಿಮ್ಗೆ ಕೊಟ್ಟಂತಹ ಟ್ರಾನ್ಸ್ಲೇಷನ್ ಮಾಕ್ ಟೆಸ್ಟ್ ನ ಇದೇ ನಿಮ್ಮ ಟ್ರಾನ್ಸ್ಲೇಷನ್ ಆನ್ಸರ್ ಅಂತ ಹೇಳ್ತಾ ಇಲ್ಲ, ಹೀಗೂ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಐಡಿಯಾ. ಐ ಹೋಪ್ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ಒಕ್ಯಾಬ್ಯುಲರಿಗಳು, ಸಬ್ಜೆಕ್ಟ್ ವರ್ಬ್ ಹಾಗೂ ಆಬ್ಜೆಕ್ಟ್ ನ ಐಡೆಂಟಿಫಿಕೇಶನ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಿನಲ್ಲಿ ಉಳಿಯುತ್ತೆ. ಇವೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ನಿಮಗೆ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ವೆರಿ ಶಾರ್ಟ್ಲಿ ಎಸ್ಸೆಗೆ ಸಂಬಂಧಿಸಿದ ಪುಸ್ತಕವನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಅಲ್ಲಿ ರಿಲೀಸ್ ಇರುತ್ತೆ. ನಾನು ನಿಮ್ಗೆ ಡೇಟ್ ಅನ್ನ ತಿಳಿಸ್ತಾ ಹೋಗ್ತೀನಿ. ನಿಮ್ಗೆ ಬೇಕಿದ್ದಲ್ಲಿ ನೀವು ಅದನ್ನ ಪರ್ಚೇಸ್ ಮಾಡಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಗೈಸ್. ಹ್ಯಾಪಿ ಲರ್ನಿಂಗ್.